ಮುಡಾ ಪ್ರಾಸಿಕ್ಯೂಷನ್ ರದ್ದತಿ ಅರ್ಜಿ ವಿಚಾರಣೆ ಹೈಕೋರ್ಟ್ ಅಲ್ಲಿ ನಡೀತಾ ಇದೆ. ಹೈಕೋರ್ಟ್ ಅಲ್ಲಿ ಸಿಎಂ ಪರ ವಕೀಲರಿಂದ ವಾದ ಮಂಡನೆ ಮಾಡಲಾಗ್ತಾ ಇದೆ. ಸಿದ್ದರಾಮಯ್ಯ ಪರವಾಗಿ ಕಪಿಲ್ ಸಿಬಲ್ ಹಾಜರಾಗಿದ್ದಾರೆ. ಏಕಸದಸ್ಯ ಪೀಠದಲ್ಲಿ ಅರ್ಜಿ ರಿಜೆಕ್ಟ್ ಆಗಿತ್ತು. ಇದೀಗ ವಿಭಾಗೀಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ. ಟಿಜೆ ಅಬ್ರಹಾಂ ಪರವಾಗಿ ವಕೀಲ ರಂಗನಾಥ್ ರೆಡ್ಡಿ ಹಾಜರಾಗಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಿಂಘ್ವಿ ಹಾಜರಾಗಿದ್ದಾರೆ. ಜೆ ದೇವರಾಜು ಪರವಾಗಿ ದುಷ್ಯಂತ್ ದವೆ ವಾದವನ್ನ ಮಾಡ್ತಾ ಇದ್ದಾರೆ. ಹೈಕೋರ್ಟ್ನ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೀತಾ ಇದೆ. ಸ್ನೇಹಮಯಿ ಕೃಷ್ಣ ಪರ ರಾಘವನ್ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಹಾಸನಕ್ಕೆ ಜನಕಲ್ಯಾಣ ಸಮಾವೇಶಕ್ಕೆ ತೆರಳೋಕ್ಕೂ ಮುಂಚಿತವಾಗಿ ಇವತ್ತು ಹೈಕೋರ್ಟ್ ಅಲ್ಲಿ ಅರ್ಜಿ ವಿಚಾರಣೆ ಬರುತ್ತೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಕಾನೂನು ತಜ್ಞರ ಜೊತೆಯಲ್ಲಿ ಸಲಹೆಯನ್ನ ಪಡ್ಕೊಂಡ್ರು, ಚರ್ಚೆಯನ್ನ ಮಾಡಿದ್ರು, ವಕೀಲರನ್ನು ಕೂಡ ಭೇಟಿ ಮಾಡಿದ್ರು. ಸಾಧ್ಯತೆಗಳು ಮುಂದೆ ಯಾವ ತರ ವಿಚಾರಣೆ ನಡೆಯುತ್ತೆ, ಮುಂದೆ ಕಾನೂನು ಪ್ರಕ್ರಿಯೆಗಳನ್ನ ಯಾವ ತರ ಕೈಗೊಳ್ಳಬೇಕು ಅನ್ನೋ ಕುರಿತಂತೆ ಚರ್ಚೆಯನ್ನ ಮಾಡಿ ಟೆನ್ಷನ್ ನಲ್ಲೇ ಹಾಸನದತ್ತ ಹೊರಟು ಹೋದ್ರು. ಇಲ್ಲಿ ದುಷ್ಯಂತ್ ದವೆ ಹೇಳ್ತಾ ಇದ್ದಾರೆ, ದೇವರಾಜು ಪರ ವಕೀಲರು ಸಿಎಂ ಮೈದುನನಿಗೆ ಆಸ್ತಿ ಮಾರಿದ್ದಾರೆ. ಇಲ್ಲಿ ದುಷ್ಯಂತ್ ದವೆ ಮತ್ತೆ ಹೇಳ್ತಿರೋದು, ದೇವರಾಜು ಅವರಿಗೆ ಸಮಸ್ಯೆ ಮಾಡಲಾಗ್ತಾ ಇದೆ, ನಮ್ಮ ಕಕ್ಷಿದಾರನಿಗೆ ರಕ್ಷಣೆ ಒದಗಿಸಬೇಕು. ಏಕಸದಸ್ಯ ಪೀಠ ತನಿಖೆಗೆ ಆದೇಶಿಸಿದೆ, ನಮ್ಮ ವಾದವನ್ನ ಆಲಿಸಲಾಗಿಲ್ಲ. ಏಕಸದಸ್ಯ ಪೀಠದ ಆದೇಶಕ್ಕೆ ತಡೆಯನ್ನ ಕೊಡಬೇಕು, ವಿಭಾಗೀಯ ಪೀಠದಲ್ಲಿ ವಿಚಾರಣೆ ನಡೆಸಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಸಿದ್ದರಾಮಯ್ಯ ಪರವಾಗಿ ಕಪಿಲ್ ಸಿಬಲ್ ಅವರು ಹಾಜರಾಗಿದ್ದಾರೆ. ಟಿಜೆ ಅಬ್ರಹಾಂ ಪರವಾಗಿ ವಕೀಲ ರಂಗನಾಥ್ ರೆಡ್ಡಿ ಅವರು ಹಾಜರಾಗಿದ್ದಾರೆ. ಏಕಸದಸ್ಯ ಪೀಠದಲ್ಲೂ ಕೂಡ ಅರ್ಜಿ ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಅದನ್ನ ಸರಿಯಾಗಿ ಆಲಿಸಿರಲಿಲ್ಲ. ಈಗ ಏಕಸದಸ್ಯ ಪೀಠದ ಬಗ್ಗೆ ಆಕ್ಷೇಪಣೆಯನ್ನ ವ್ಯಕ್ತ ಮಾಡಕ್ ಸಾಧ್ಯ ಇಲ್ಲ. ಬಟ್ ಇಲ್ಲಿ ವಿಭಾಗೀಯ ಪೀಠದಲ್ಲಿ ದ್ವಿಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡಿಬೇಕು, ತುರ್ತಾಗಿ ನಡಿಬೇಕು, ವಾದವನ್ನ ಆಲಿಸಬೇಕು ಅಂತೆಲ್ಲ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಾಸಿಕ್ಯೂಷನ್ ರದ್ದತಿ ಅರ್ಜಿ ವಿಚಾರಣೆ ಇದೀಗ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ನಡೀತಾ ಇದೆ. ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಅವರಿಗೆ ವಿಷಯವಾಗಿ ಟೆನ್ಷನ್ ಇದ್ದೇ ಇದೆ. ಕಾನೂನು ಹೋರಾಟವನ್ನ ಯಾವ ತರ ನಡೆಸಬೇಕು ಅಂತ ಹೇಳಿ ವಕೀಲರ ಜೊತೆಯಲ್ಲಿ, ಕಾನೂನು ಸಲಹೆಗಾರ ಜೊತೆಯಲ್ಲಿ ಚರ್ಚೆಯನ್ನ ಮಾಡಿ ಹಾಸನದತ್ತ ಸಮಾವೇಶದಲ್ಲಿ ಪಾಲ್ಗೊಳ್ಳುವಂತ ನಿಮಿತ್ತ ಹೊರಟು ಹೋಗಿದ್ದಾರೆ ಸಿದ್ದರಾಮಯ್ಯ ಅವರು. ಇನ್ನೊಂದ್ ಕಡೆ ಅವ್ರ ಪರವಾಗಿ ವಾದವನ್ನ ಕಪಿಲ್ ಸಿಬಲ್ ಅವರು ಮಾಡೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಅದಕ್ಕೆ ದುಷ್ಯಂತ್ ಅವರು ವಾದ ಮಂಡನೆ ಮಾಡುವಾಗ ಏಕಸದಸ್ಯ ಪೀಠ ತನಿಖೆಗೆ ಆದೇಶಿಸಿದೆ. ಅದಕ್ಕೆ ತಡೆಯನ್ನ ಕೊಡಬೇಕು, ಸರಿಯಾಗಿ ಅಲ್ಲಿ ನಮ್ಮ ವಾದವನ್ನ ಆಲಿಸಲಾಗಿಲ್ಲ, ಹಂಗಂತ ನಾವು ದೂರಕ್ಕೂ ಆಗೋದಿಲ್ಲ, ಅದ್ರ ಬಗ್ಗೆ ನಮ್ದು ಆಕ್ಷೇಪ ಏನಿಲ್ಲ. ಬಟ್ ಇಲ್ಲಿ ವಿಚಾರಣೆ ಸುಸೂತ್ರವಾಗಿ ನಡಿಬೇಕು, ನಮಗೂ ಅವಕಾಶ ಮಾಡಿಕೊಡ್ಬೇಕು ಅಂತ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಮುಡಾ ಪ್ರಾಸಿಕ್ಯೂಷನ್ ರದ್ದತಿ ಕುರಿತಂತೆ ಅರ್ಜಿ ವಿಚಾರಣೆ ನಡೀತಾ ಇದೆ. ಈಗ ದೇವರಾಜು ಅವರು ಅಷ್ಟೇ ತಮಗೆ ಅನಗತ್ಯವಾಗಿ ಕಿರಿಕಿರಿ ಆಗ್ತಾ ಇದೆ. ಜಮೀನಿನ ಮೂಲ ಮಾಲೀಕ ಅನ್ನೋ ಕಾರಣಕ್ಕೆ ನಮಗೆ ತೊಂದರೆ ಆಗ್ತಿದೆ ಅಂತೆಲ್ಲ ಅವ್ರು ಪಾಪ ಹೇಳ್ಕೊಂಡಿದ್ರು. ಕಾರಣ ಇಷ್ಟೇ, ಜಮೀನನ್ನ ಮಾರಿ ಎಷ್ಟೋ ವರ್ಷ ಆಗ್ಬಿಟ್ಟಿದೆ, ಈಗ ಅಕ್ರಮ ಆಗಿದೆ ಅಂತೇಳಿ ತಾವು ಮಾರಿರುವಂತ ಜಮೀನಿನ ಬಗ್ಗೆ ಇವಾಗ ಆಕ್ಷೇಪ ಎತ್ತುತ್ತಿದ್ದಾರೆ ಅಂತಂದ್ರೆ ನಮ್ಮನ್ನ ಯಾಕೆ ಸೇರಿಸ್ಕೊಳ್ತಾ ಇದ್ದಾರೆ, ನಮ್ಗೆ ಅನಗತ್ಯವಾಗಿ ಕಿರಿಕಿರಿ ಆಗ್ತಾ ಇದೆ, ಇಡಿ ಜೊತೆಗೆ ಲೋಕಾಯುಕ್ತ ತನಿಖೆಯನ್ನು ಎದುರಿಸಬೇಕಾಗಿದೆ ಗಂಟೆಗಟ್ಟಲೆ, ನಮ್ದೇನು ಪಾತ್ರ ಇಲ್ದಿದ್ರು ಕೂಡ ಈ ಪ್ರಕರಣದಲ್ಲಿ ನಮ್ಮನ್ನ ಈಗ ಸಿಕ್ಕಿಸುವಂತ ಪ್ರಯತ್ನಗಳಾಗ್ತಾ ಇದೆ ಅಂತೆಲ್ಲ ಒಂದು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಅದೇ ವಿಷಯವಾಗಿ ಸದ್ಯಕ್ಕೆ ಈಗ ಅವ್ರ ಪರ ವಕೀಲರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಅವರು ಕೂಡ ಈ ವಿಷಯವಾಗಿ ಟೆನ್ಷನ್ ಇದೆ. ಒಂದ್ ಕಡೆ ಶಕ್ತಿ ಪ್ರದರ್ಶನ ನಡೀತಾ ಇದ್ರೆ, ಇನ್ನೊಂದ್ ಕಡೆ ಕಾನೂನು ರೀತಿಯಲ್ಲೂ ಸಮರವನ್ನ ಸಾರಿದ್ದಾರೆ ಸಿದ್ದರಾಮಯ್ಯ ಅವರು. ಹಾಗಾಗಿ ಕಾನೂನು ರೀತಿಯಲ್ಲಿ ಏನಾಗುತ್ತೆ, ಈ ನಿಟ್ಟಿನಲ್ಲಿ ಟೆನ್ಷನ್ ಮಧ್ಯದಲ್ಲೇ ಇದೀಗ ಸಮಾವೇಶದಲ್ಲಿ ಪಾಲ್ಗೊಳ್ಳೋದಕ್ಕೆ ಹಾಸನಕ್ಕೆ ಅವರು ಹೋಗಿದ್ದಾರೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಬರ್ತಾರೆ, ಅವರು ಸಮಾವೇಶದಲ್ಲಿ ಮಾತಾಡ್ತಾರೆ. ಬಹುಶಃ ಈ ವಿಷಯವಾಗಿ ಇವತ್ತು ಇನ್ನಷ್ಟು ಅವ್ರು ಮಾತಾಡುವಂತ ಸಾಧ್ಯತೆಗಳಿದೆ ಸಮಾವೇಶದಲ್ಲಿ. ನಾನೇನು ತಪ್ಪು ಮಾಡಿಲ್ಲ, ನನ್ನ ಸುದೀರ್ಘ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇಡೋ ಪ್ರಯತ್ನಗಳನ್ನ ವಿಪಕ್ಷದವ್ರು ಮಾಡ್ತಿದ್ದಾರೆ ಅಂತಾನೂ ಕೂಡ ಮುಡಾ ಪ್ರಕರಣ ಆರೋಪ ಅವ್ರ ಮೇಲೆ ಬಂದಾಗಿಂದಲೂ ಕೂಡ ಅವ್ರು ಹೇಳ್ಕೊಂಡು ಬರ್ತಾ ಇದ್ದಾರೆ. ಇವತ್ತೊಂದ್ ಕಡೆ ಶಕ್ತಿ ಪ್ರದರ್ಶನ ಆದ್ರೆ ಕಾನೂನು ರೀತಿಯಲ್ಲಿ ಏನಾಗುತ್ತೆ ನೋಡ್ಬೇಕಾಗತ್ತೆ. ದವೆ ಅವ್ರು ಹೇಳ್ತಿದ್ದಾರೆ, ವಿಚಾರಣೆ ಮುಗಿಯೋವರೆಗೂ ಕೂಡ ಸಿಬಿಐ ತನಿಖೆಗೆ ಹೈಕೋರ್ಟ್ ಮನ್ನಣೆಯನ್ನ ಕೊಡಬಾರ್ದು ಅಥವಾ ಹೇಳಬಾರ್ದು. ಸಿಬಿಐ ತನಿಖೆಯಿಂದ ನಮಗೆ ರಕ್ಷಣೆ ಬೇಕಾಗಿದೆ ಅಂತ ಕೇಳ್ಕೊಳ್ತಾ ಇದ್ದಾರೆ. ನೀವು ರಕ್ಷಣೆ ಕೊಡದೇ ಇದ್ರೆ ನಾವು ಸುಪ್ರೀಂ ಕೋರ್ಟ್ಗೆ ಅಂದ್ರೆ ಮೇಲಿನ ಕೋರ್ಟ್ಗೆ ಹೋಗಬೇಕಾಗುತ್ತೆ ಅಂತಾನೂ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಪ್ರಕರಣ 24 ವರ್ಷಗಳಿಂದ ಏನೂ ಆಗಿರಲಿಲ್ಲ. ಈಗ ಆಲ್ ಆಫ್ ಸಡನ್ ಆಗಿ ಜಮೀನು ಮಾರಿ 24 ವರ್ಷ ಆಗಿದೆ. ಇವಾಗ ನೋಡಿದ್ರೆ ಆಕಾಶ ಕಳ್ಚೇನು ಬೀಳೋದಿಲ್ಲ.
ನಿಧಾನವಾಗಿ ತನಿಖೆ ಆಗಲಿ, ಸಿಬಿಐ ತನಿಖೆಯ ಅಗತ್ಯತೆ ಸದ್ಯಕ್ಕಿಲ್ಲ. ಇಲ್ಲಿ ಫಸ್ಟ್ ವಿಚಾರಣೆ ಮುಗಿಲಿ. ದೇವರಾಜುಗೆ ಸಮಸ್ಯೆ ಮಾಡಲಾಗ್ತಿದೆ, ಜಮೀನಿನ ಮೂಲ ಮಾಲೀಕರಿಗೆ ಸಮಸ್ಯೆ ಆಗ್ತಿದೆ. ಇದರಿಂದ ನಮ್ಮ ಕಕ್ಷಿದಾರನಿಗೆ ರಕ್ಷಣೆಯನ್ನ ಒದಗಿಸಬೇಕು ಅಂತ ಕೇಳ್ತಾ ಇದ್ದಾರೆ ದವೆ ಅವರು. ಏಕಸದಸ್ಯ ಪೀಠ ತನಿಖೆಗೆ ಆದೇಶಿಸಿದೆ. ಜಮೀನಿನ ಮೂಲ ಮಾಲೀಕ ದೇವರಾಜು ಅವರಿಗೆ ಅನಗತ್ಯವಾಗಿ ಸ್ವಲ್ಪ ಇದರಿಂದ ಸಮಸ್ಯೆ ಆಗ್ತಾ ಇದೆ. ನಮ್ಮ ವಾದವನ್ನ ಸರಿಯಾಗಿ ಆಲಿಸಲಾಗಿಲ್ಲ ಏಕಸದಸ್ಯ ಪೀಠದಲ್ಲಿ. ಹಾಗಾಗಿ ಏಕಸದಸ್ಯ ಪೀಠದ ಆದೇಶಕ್ಕೆ ತಡೆಯನ್ನ ನೀಡಬೇಕು ಅಂತ ದುಷ್ಯಂತ್ ಅವರು ಕೇಳ್ತಾ ಇದ್ದಾರೆ. ದುಷ್ಯಂತ್ ದವೆ ಅವರು ದೇವರಾಜು ಪರ ವಕೀಲರು.